ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ಜ್ಯೋತಿಷರುಗಳಂತಂದ್ರೆ ಜೋಕರ್ಗಳ ತರ ಟ್ರೀಟ್ ಮಾಡೋದು ಇತ್ತೀಚೆಗೆ ಪ್ರಾರಂಭ ಆಗಿದೆ. ಯಾಕೆಂತಂದ್ರೆ ಕೆಲವು ಜ್ಯೋತಿಷರುಗಳು ಕೂಡ ಜೋಕರ್ಗಳ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂತಹ ಸೀರಿಯಸ್ ಆಗಿರುವಂತಹ ವಿಚಾರ. ಗ್ರಹಗಳ ಇನ್ಫ್ಲುಯೆನ್ಸ್ ಇಂದ ನಮ್ಮ ಭವಿಷ್ಯದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ. ಎಷ್ಟೋ ಘಟನೆಗಳು ನಮ್ಮ ಕೈಯಲ್ಲಿ ಇಲ್ಲ. ಇವೆಲ್ಲ ಪೂರ್ವ ನಿರ್ಧರಿತ ಅಂತ ನಮ್ಮ ಋಷಿಗಳು ತಿಳ್ಕೊಂಡು ಕರ್ಮದ ಅನುಸಾರವಾಗಿ ಎಲ್ಲ ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಅವ್ರು ಲೆಕ್ಕಾಚಾರ ಹಾಕಿ ಈ ಕರ್ಮಕ್ಕೆ ತಕ್ಕಂತೆ ದಶೆಗಳ ಪ್ರಕಾರವಾಗಿ ಹೇಗೆ ಒಬ್ಬ ವ್ಯಕ್ತಿಯ ಜೀವನ ರೂಪುಗೊಳ್ಳುತ್ತೆ ಅಂತ ಹೇಳಿ ಅವರು ಒಂದು ಜ್ಯೋತಿಷ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮಗೆ. ಈಗ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋರು ಸೂರ್ಯನ ಕಿರಣಗಳಿಂದ ಸೈಕಲಾಜಿಕಲ್ ಆಗಿ ನಮ್ಮಲ್ಲಿ ಆಗುವಂತಹ ಚೇಂಜಸ್ ನೀವು ಜಸ್ಟ್ ಗೂಗಲ್ ಹೋಗಿ ಸರ್ಚ್ ಮಾಡಿ ಒಂದು ಗ್ರಹದ ಪರಿಣಾಮ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಕರ್ಮವೇ ಇಲ್ಲ ಅಂತ ಹೇಳೋರು DNA ಬಗ್ಗೆ ಈಗ ಆಗ್ತಿರೋ ಸಂಶೋಧನೆಗಳನ್ನ ನೋಡಿ ವ್ಯಕ್ತಿಗೆ ತನ್ನ ಸಂಸ್ಕಾರಗಳು ಹುಟ್ಟುತ್ತಾನೆ ಹೇಗೆ ನರ್ಚರ್ ವರ್ಸಸ್ ನೇಚರ್ ಅಂತ ಹೇಳಿ ಒಂದು ದೊಡ್ಡ ಡಿಬೇಟೇ ಇದೆ. ಸೊ ಇದೆಲ್ಲ ನೋಡಿದಾಗ ಜ್ಯೋತಿಷ್ಯ ಋಷಿಗಳು ಈ ತರ ಕಾಮಿಡಿ ಮಾಡೋಕೆ ಕಂಡುಹಿಡಿದಿರುವಂತದ್ದಲ್ಲ, ಜೀವನವನ್ನ ರೂಪುಗೊಳಿಸ್ಕೊಳ್ಳೋಕೆ, ಜೀವನವನ್ನ ತಿದ್ದುಕೊಳ್ಳಕ್ ಮಾಡಿರುವಂತದ್ದು. ಇದರಲ್ಲಿ ಎಲ್ಲದೂ ನನ್ನ ಕಂಟ್ರೋಲ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋ ಮೂರ್ಖತನದ ವಿಚಾರ ಅಲ್ಲ. ಎಷ್ಟೋ ವಿಚಾರಗಳಿಗೆ ಪೂರ್ವ ನಿರ್ಧರಿತ ಸೈಕಲಾಜಿಕಲ್ ಆಗಿ ನನ್ನನ್ನ ನಾನು ಎಷ್ಟೋ ವಿಚಾರಗಳು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅದು ನನ್ನ ಸಂಸ್ಕಾರದಿಂದ ಬಂದಿರುವಂತದ್ದು. ನಿಮ್ಗೆ ರೀಸೆಂಟ್ ಸ್ಟಡೀಸ್ ಇಂದ ಪ್ರೂವ್ ಆಗಿದೆ. ಇದು ಡಿಬೇಟ್ ನಮಗೆ ಬೇಡ. ಬಟ್ ಜ್ಯೋತಿಷ್ಯ ಅಂತ ನೀವು ಒಬ್ಬರ ಹತ್ರ ಹೋಗ್ತೀರಾ, ಭವಿಷ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಯಾಕೆಂದ್ರೆ ಭವಿಷ್ಯದಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ನಮ್ಗೆ ಇರುತ್ತೆ, ನಮ್ಮ ಜೀವನ ಯಾವ ಕಡೆಗೆ ಹೋಗುತ್ತೆ ಅಂತೇಳಿ. ಹೋದಾಗ ನಿಮಗೆ ಸರಿಯಾಗಿರೋ ಗೈಡೆನ್ಸ್ ನಿಮ್ಗೆ ಸಿಗ್ಬೇಕಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಜ್ಯೋತಿಷ್ಯದ ನಿಜವಾದ ಜ್ಯೋತಿಷ್ಯ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ನಿಜವಾದ ಜ್ಯೋತಿಷಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ತಾನೆ, ಲಗ್ನದ ಮೇಲೆ ನಿಮ್ಮ ಭವಿಷ್ಯ ಹೇಳ್ತಾನೆ ಹೊರತು ರಾಶಿಯ ಮೇಲಲ್ಲ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಮಹರ್ಷಿ ಷಷ್ಠ್ಯಾಂಶ ಅಂತ ಒಂದು ಚಾರ್ಟ್ ಕೊಡ್ತಾರೆ. ಅದ್ರಲ್ಲಿ ಬಂದು ನಿಮಗೆ 2 ಸೆಕೆಂಡ್ 3 ಸೆಕೆಂಡ್ ಜಾಗ ಚೇಂಜ್ ಆಗೋದನ್ನ ಹೇಗೆ ನೋಡ್ಬೇಕು ಅಂತಿದೆ. ಋಷಿಗಳು ಬಹಳ ಮುಂದೆ ಇದ್ದಾರೆ, ನಾವು ಇನ್ನ ಪ್ರಶ್ನೆ ಮಾಡೋದ್ರಲ್ಲೇ ಇದ್ದೀವಿ. ಅದಕ್ಕೆಲ್ಲ ಉತ್ತರ ಆಗ್ಲೇ ಕೊಟ್ಟಾಗಿದೆ. ಎರಡನೇದು ಬಂದು, ನಾನು ಭವಿಷ್ಯವನ್ನು ಹೇಳುವಾಗ ಯೂಶುವಲ್ ಆಗಿ ನಿಮ್ಮ ಜಾತಕ ಇಲ್ಲ ಅಂತಂದ್ರೆ ನಾನು ಹಸ್ತ ಸಾಮುದ್ರಿಕೆ ಮೂಲಕ ಹೇಳ್ತೀನಿ. ನಾಡಿ ಜ್ಯೋತಿಷ್ಯದಲ್ಲಿ ಇರುವಂತಹ ರೇಖೆಗಳು, ಆಮೇಲೆ ಚೈನೀಸ್ ವೆಸ್ಟರ್ನ್ ಪಾಮಿಸ್ಟ್ರಿ ಇಂದ ಸೈಕಲಾಜಿಕಲ್ ಟೆಂಡೆನ್ಸೀಸ್ ಎಲ್ಲವನ್ನು ಕೂಡ ಹಲವಾರು ಘಟನೆಗಳನ್ನ ಬಹಳ ಈಸಿಯಾಗಿ ಹೇಳ್ಬೋದು. ಸೊ ಲಗ್ನವನ್ನ ತಿದ್ದಬೇಕು ಅಥವಾ ಸಿಕ್ಕಿಲ್ಲ ಅಂತಂದ್ರೆ ಹಸ್ತ ಸಾಮುದ್ರಿಕೆ ಮೂಲಕ ನಿಮ್ಮ ಜಾತಕವನ್ನ ಹೇಳ್ಬೇಕು. ಆಮೇಲೆ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ಬೇಕು. ಪರಿಹಾರಕ್ಕೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಋಷಿ ಹೇಳಿರುವಂತಹ ಮಂತ್ರ ಜಪಗಳ ದಾನಗಳನ್ನ ಹೇಳ್ಬೇಕು. ಹಂಗಂದ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಷ್ಠೆ ಬೇಕಾಗತ್ತೆ, ಶ್ರದ್ಧೆ ಬೇಕಾಗತ್ತೆ, ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಜ್ಯೋತಿಷ ಕೇಳೋದು ಸುಲಭ, ಸತ್ಯವನ್ನ ನೀವು ಒಪ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೊಂದು ಧೈರ್ಯ ಬೇಕಾಗುತ್ತೆ, ಅವಾಗ ಮಾತ್ರ ಭವಿಷ್ಯ ಕೇಳಬೇಕು. ಸೊ ಇಷ್ಟೆಲ್ಲ ಸೀರಿಯಸ್ ಆಗಿರೋ ವಿಚಾರಗಳಿದೆ. ಸೊ ಈ ಬಗ್ಗೆ ನಿಮ್ಮ ಜಾತಕವನ್ನು ನೋಡ್ಬೇಕು ಅಂದ್ರೆ ಖಂಡಿತ ನ್ಯೂಮರಾಲಜಿಸ್ಟ್ ಗಳ ಹತ್ರ ಹೋಗ್ಬೇಡಿ. ಸಂಖ್ಯಾಶಾಸ್ತ್ರಜ್ಞರು, ಆಮೇಲೆ ಕರಂಗುಲಿ ಮಾಲ ಬಗ್ಗೆ ಹೇಳೋರು, ಜಮ್ಸ್ಟಾಸ್ ಹೇಳೋರು, ಹೆಸರು ಚೇಂಜ್ ಮಾಡ್ಕೊಳ್ಳೋರ ಹತ್ರ ಹೋಗ್ಬೇಡಿ. ನಿಮ್ಮ ನಿಖರವಾದ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಜಾತಕವನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ಗೆ ಒಬ್ಬ ಜ್ಯೋತಿಷಿಗೆ ನೀವು ಗೌರವ ಕೊಡ್ಬೇಕಾಗತ್ತೆ, ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ಆ ಬಗ್ಗೆ ನೋಡೋಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಜಾತಕವನ್ನು ಕಳಿಸ್ಬೋದು. ಇದ್ರ ಪ್ರಕಾರವಾಗಿ ಆ ಅನಾಲಿಸಿಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ವಿಚಾರಗಳಿದೆ. ಮೀನ ರಾಶಿ 2026 ಮಾರ್ಚ್ 22ನೇ ತಾರೀಕಿನ ನಂತರ ವಾರ ಫಲದಲ್ಲಿ ಮೀನರಾಶಿಯ ಫಲವನ್ನು ನಾವು ನೋಡೋದಾದ್ರೆ ಪಾಸಿಟಿವ್ ನೆಗೆಟಿವ್ ಎರಡನ್ನು ನೋಡೋಣ. ನೆಗೆಟಿವ್ ಅಂತ ಬಂದ್ರೆ ಸಾಡೆ ಸಾತಿ ಬಗ್ಗೆ ಇರುವಂತ ಭಯ. ಸಾಡೆ ಸಾತಿ ಬಗ್ಗೆ ಒಂದು ರಿಸರ್ಚ್ ಆಗಿದೆ. ಅದರಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು, ಚಲನಚಿತ್ರ ನಟರು, ಇವರೆಲ್ಲ ಸಾಡೆ ಸಾತಿ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಸೊ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಸಾಡೆ ಸಾತಿ ಅನ್ನುವಂಥದ್ದು ಎರಡೂ ಕೂಡ ಕೊಡುವಂಥದ್ದು. ಶನಿ, ಈಗ ನಾಡಿ ಜ್ಯೋತಿಷದ ಪ್ರಕಾರ ಶನಿಗೆ ಇಂಪಾರ್ಟೆನ್ಸ್ ನ ಕೊಡ್ತಾರೆ. ಅಲ್ಲಿ ಕೆಲವು ಪಾಸಿಟಿವ್ ವಿಚಾರಗಳು ನಡೆಯುತ್ತೆ ಸಾಡೆ ಸಾತಿ ಟೈಮಲ್ಲಿ. ಭಯ ಪಡುವಂಥದ್ದು ಏನು ಇಲ್ಲ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ಈ ಒಂದು ಇನ್ನೊಂದು ವಿಚಾರ ಏನಂತಂದ್ರೆ, ಬಹಳ ಮುಖ್ಯವಾಗಿ ಹನುಮಾನ್ ಚಾಲೀಸವನ್ನು ಹೇಳೋದ್ರಿಂದ ಸಾಡೆ ಸಾತಿಯ ಒಂದು ಪರಿಣಾಮ ಕಡಿಮೆ ಆಗತ್ತೆ. ಆಮೇಲೆ ಎರಡನೇದಾಗಿ ಬಂದು ಈ ಮೀನ ರಾಶಿ ಹುಟ್ಟಿದಂಥವ್ರಿಗೆ ವಿವಾಹ ವಿಳಂಬ ಆಗುತ್ತೆ. ವಿವಾಹಕ್ಕೆ ಹುಡುಕಾಟ ಮಾಡಿದ್ದೀರಾ, ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸ್ ಅಲ್ಲಿ ನಿಮ್ಮ ಪ್ರೊಫೈಲ್ ಹಾಕಿದ್ದೀರಾ, ಎಷ್ಟೋ ಸಂಬಂಧಗಳು ಬಂದಿದೆ ಬಟ್ ಮಿಸ್ ಆಗ್ತಾ ಇದೆ. ಇದು ಬಂದು ಅಗೇನ್ ನಿಮ್ಮ ಆರೋಸ್ಕೋಪ್ ಅಲ್ಲಿ ನೆಗೆಟಿವ್ ಕಾಂಬಿನೇಷನ್ ಇದ್ದು ವಿಳಂಬ ಆಗ್ತಾ ಇದ್ದು ಅಲ್ಲೂ ಕೂಡ ನಿಮಗೆ ಸಂಬಂಧಗಳು ಮಿಸ್ ಆಗ್ತಾ ಇದ್ರೆ
ಇಲ್ಲೂ ಕೂಡ ನಿಮಗೆ ಕಾಂಬಿನೇಷನ್ ನೆಗೆಟಿವ್ ಆಗಿರೋದ್ರಿಂದ ಸಂಬಂಧಗಳು ಬರಲ್ಲ, ಲೇಟ್ ಆಗ್ಬಿಡುತ್ತೆ. ಇಂಥ ಟೈಮಲ್ಲಿ ನಾನು ಹೇಳುವಂಥದ್ದು ಸ್ವಯಂವರ ಪಾರ್ವತಿ ಜಪ ಯಂತ್ರವನ್ನು ನಾವು ಕಳಿಸ್ತೀವಿ ನೋಡಿ. ಯಾವುದೇ ಒಂದು ಸಮಸ್ಯೆಗೆ 3 ತರದ ಪರಿಹಾರ, ಯಂತ್ರ, ಮಂತ್ರ, ತಂತ್ರ 3 ತರದಲ್ಲಿ ಇರುತ್ತೆ. ಇದು ಬಂದು ಯಂತ್ರಗಳನ್ನ ಪೂಜೆಯನ್ನ ಮಾಡೋದು, ಮಂತ್ರ ಜಪಗಳನ್ನ ಮಾಡೋದು, ತಂತ್ರಗಳಂದ್ರೆ ದಾನ ಧರ್ಮಗಳನ್ನ ಮಾಡುವಂಥದ್ದು. ಯಾವುದು ಕಾಸ್ಟ್ಲಿ ಅಲ್ಲ, ಬಹಳ ಸಿಂಪಲ್, ಯಾರು ಬೇಕಾದ್ರೂ ಮಾಡ್ಬೋದು. ಈ ಸ್ವಯಂವರ ಪಾರ್ವತಿ ಪೂಜೆನ ನೀವೇ ಮಾಡಿ, ವಿವಾಹ 100% ಆಗುತ್ತೆ. ನಾನು ತುಂಬಾ ಎಕ್ಸಾಂಪಲ್ಸ್ ತುಂಬಾ ಇದೆ ನಾನು ನೋಡಿರೋ ಹಾಗೆ. ಆಮೇಲೆ ವಿವಾಹ ವಿಳಂಬ ಆಯ್ತು, ಬಟ್ ವಿವಾಹಕ್ಕೆ ಸ್ವಲ್ಪ ದಿನಗಳೇ ನಿಮ್ಮ ಗ್ರಹಗಳ ಬದಲಾವಣೆ ಆದ್ರೆ ಮದುವೆ ಆಗುತ್ತೆ. ಕುಟುಂಬದಲ್ಲಿ ಕಿರಿಕಿರಿಗಳ ಸಾಧ್ಯತೆ ಜಾಸ್ತಿ ಇರುತ್ತೆ. ಏನಾದ್ರು ಒಂದು ವಿಚಾರದಲ್ಲಿ ಗಂಡ ಹೆಂಡತಿ ಮಧ್ಯೆ ಅನವಶ್ಯಕ ಕಿರಿಕಿರಿಗಳು, ಇಬ್ಬರ ಮಧ್ಯೆ ನೋವು ಉಂಟಾಗುವಂತ ಘಟನೆಗಳಾಗ್ಬೋದು. ಕೇರ್ಫುಲ್ ಆಗಿರಿ, ಮಾತಿನ ಮೇಲೆ ಎಚ್ಚರ ಇರಲಿ. ಆಮೇಲೆ ಬಿಸ್ನೆಸ್ ಗಳನ್ನ ಮಾಡದಿರುವಂತವ್ರು ದೊಡ್ಡ ಮಟ್ಟದ ಯಶಸ್ಸನ್ನ ಪಡೀತಾರೆ. ಒಂದು ಹೊಸ ದಾರಿ ಸಿಗತ್ತೆ. ಅವ್ರ ಬಿಸ್ನೆಸ್ ನಲ್ಲಿ ಸಕ್ಸಸ್ ಖಂಡಿತವಾಗ್ಲೂ ಅವ್ರು ನೋಡೋ ಸಾಧ್ಯತೆ ಇರುತ್ತೆ. ಲಾಭದ ಸಾಧ್ಯತೆ ಹೆಚ್ಚಾಗಿರುತ್ತೆ. ಉದ್ಯೋಗ ಅಂತ ಬಂದಾಗ ಅದ್ಭುತವಾಗಿದೆ. ನೀವೊಂದು ಇಂಟರ್ವ್ಯೂ ಕೊಟ್ಟಿದ್ದೀರಾ, ಇನ್ನೊಂದು ಮಾಡಿದ್ದೀರಾ, ಹೊಸ ಉದ್ಯೋಗ ಟ್ರೈ ಮಾಡ್ತಿದ್ದೀರಾ, ದೊಡ್ಡ ಮಟ್ಟದ ಪ್ರೋಗ್ರೆಸ್ ಅನ್ನ ನೀವು ನೋಡ್ತೀರಾ. ಅನುಕೂಲ ಆಗುತ್ತೆ, ಲಾಭವಾಗುತ್ತೆ. ಪ್ರಮೋಷನ್, ಇನ್ಕ್ರಿಮೆಂಟ್ ಎಲ್ಲ ಸಾಧ್ಯತೆಗಳು ಕೂಡ ನಿಮಗೆ ಖಂಡಿತವಾಗ್ಲೂ ಇದೆ. ಆಮೇಲೆ 6ನೇ ಮನೆಯ ಕೇತು ಗ್ರಹ, ಈಗ ನೀವೊಂದು ಉದ್ಯೋಗದಲ್ಲೂ ಒಂದು ಪದವಿಯಲ್ಲೂ ಎಲ್ಲೋ ಒಂದು ನಿಮ್ಮನ್ನ ಬೀಳಿಸಬೇಕು, ನಿಮ್ಗೆ ಅವಮಾನ ಪಡಿಸಬೇಕು ಅನ್ನೋ ತರ ಪ್ರಯತ್ನಗಳು ನಡೀತಾ ಇದೆ ಅನ್ಕೊಳ್ಳೋಣ. 6ನೇ ಮನೆಯಿರುವಂತ ಕೇತು ಬೆಂಬಲವಾಗಿ ನಿಂತು ನಿಮ್ಮ ಜೀವನ ಗೆಲುವು ಸಾಧಿಸ್ತೀರಾ. ಬಟ್ ನಮ್ಮ ಉದ್ದೇಶ ಧರ್ಮ ಪರವಾಗಿರ್ಬೇಕು. ಅನ್ಯಾಯ ಮಾಡ್ತಿದ್ರೆ ನಾವು ಗೆಲ್ಲೋಕ್ಕಾಗಲ್ಲ. ಅದಾದ್ಮೇಲೆ 12ನೇ ಮನೆ ಇರುವಂತ ರಾಹು ಗ್ರಹದಿಂದ ವಿದೇಶ ಪ್ರಯಾಣ, ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತಿ ಇವೆಲ್ಲ ಸಾಧ್ಯತೆ ಆಗುತ್ತೆ. ವಿದೇಶ ಕನೆಕ್ಟೆಡ್ ಆಗಿ ನೀವು ಬಿಸ್ನೆಸ್ ಮಾಡ್ತಿದ್ರು ಕೂಡ ನಿಮಗೆ ಅನುಕೂಲವಾಗುತ್ತೆ. ಚತುರ್ಥ ಭಾವದ ಗುರು ಪ್ರಾಪರ್ಟಿ ಖರೀದಿಗೆ, ವೆಹಿಕಲ್ ಖರೀದಿ ಎಲ್ಲದಕ್ಕೂ ಸಾಧ್ಯತೆ ಆಗುತ್ತೆ. ಸ್ವಂತ ಪರಿಶ್ರಮದಿಂದ ನೀವು ಎಲ್ಲ ಮಾಡೋ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಯಾರು ಸಪೋರ್ಟು ಸಿಕ್ಕಿರಲ್ಲ. ಸ್ವಂತ ಪರಿಶ್ರಮದಿಂದ ಮನೆ ಖರೀದಿ, ವೆಹಿಕಲ್ ಖರೀದಿ ಆಗುವಂತ ಸಾಧ್ಯತೆಗಳಿರುತ್ತೆ. ಆಮೇಲೆ ನೀವು ಕುಟುಂಬದಲ್ಲಿ ಬಹಳ ಸಂತೋಷದ ನೆಮ್ಮದಿಯ ವಾತಾವರಣ. ಈಗ ಕುಟುಂಬದಲ್ಲಿ ಮಕ್ಕಳ ಮಧ್ಯೆ ಏನೇನೋ ಕಿರಿಕಿರಿ ನಡೀತಾ ಇತ್ತು, ಜಗಳಗಳ ನಡೀತಾ ಇತ್ತು, ಈಗ ಅದು ಸರಿ ಆಗತ್ತೆ, ಅನ್ಯೋನ್ಯತೆ ಬರುತ್ತೆ. ಆಮೇಲೆ ಆರೋಗ್ಯದ ಸಂಬಂಧಪಟ್ಟಂತೆ ಸ್ವಲ್ಪ ಕಾಲುಗಳಿಗೆ ಸಂಬಂಧಪಟ್ಟಂತೆ, ಮತ್ತೆ ಸ್ಕಿನ್ ರಿಲೇಟೆಡ್, ಬೋನ್ಸ್ ಮಸಲ್ಸ್ ರಿಲೇಟೆಡ್, ಹೊಟ್ಟೆಗೆ ಸಂಬಂಧಪಟ್ಟಂತ ಆರೋಗ್ಯದ ಸಮಸ್ಯೆಗಳು ನಿಮಗೆ ಕಾಡ್ತಾ ಇತ್ತು, ಇನ್ನೂ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ. ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳಿ, ಬದಲಾವಣೆಗಳನ್ನು ಮಾಡ್ಕೊಳ್ಳಿ, ಆರೋಗ್ಯದಲ್ಲಿ ಬಹಳ ಸುಧಾರಣೆ ಕಾಣುತ್ತೆ. ಆಮೇಲೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ಹೊಸ ದಾರಿ ನಿಮಗೆ ಸಿಗ್ಬೋದು. ಬಟ್ 2ನೇ ಮನೆ ಅಧಿಪತಿ 12ನೇ ಮನೆ ಇರೋದ್ರಿಂದ ಹೊಸ ಸಾಲವನ್ನು ಮಾಡಕ್ ಹೋಗ್ಬೇಡಿ, ಹೊಸ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಕ್ ಹೋಗ್ಬೇಡಿ. ಇದೋ ಬಿಸ್ನೆಸ್ ಯಥಾಸ್ಥಿತಿಯಲ್ಲಿ ನಡೀಲಿ, ನಿಮ್ಗೆ ಹೊಸ ದಾರಿಗಳು ಸಿಗತ್ತೆ. ಈ ವರ್ಷ ನೀವೊಂದು ಹೊಸ ಬಿಸ್ನೆಸ್ ಮಾಡೋ ಸಾಧ್ಯತೆ ಇದೆ ಖಂಡಿತವಾಗಲು. ಬಟ್ ಆದ್ರೂ ಸಹ ಈ ಟೈಮ್ ಒಳ್ಳೇದಲ್ಲ. ಒಳ್ಳೆಯ ಟೈಮ್ ಅಂದ್ರೆ ನೀವು ದಶಾ ಪೀರಿಯಡ್ ಅನ್ನ ಒಂದ್ಸಲ ಅನಾಲಿಸಿಸ್ ಮಾಡಿಸ್ಕೊಳ್ಳಿ. ದಶೆ ನಿಮಗೆ ಅನುಕೂಲವಾಗಿದೆ ಅಂದ್ರೆ ನೀವು ಎಲ್ಲಿ ಕಾಡಲ್ಲಿ ಬಿಸ್ನೆಸ್ ಮಾಡಿದ್ರು ನೀವು ಸಕ್ಸಸ್ಫುಲ್ ಆಗ್ತೀರಾ. ಈಗ ಎಷ್ಟೋ ಜನಕ್ಕೆ ಆಫೀಸ್ ಇರಲ್ಲ, ಏನಿಲ್ಲ, ಒಂದೇ ಒಂದು ಮೊಬೈಲ್ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾರೆ. ಕೆಲವರು ಆಫೀಸ್ಗಳು, ಎಂಪ್ಲಾಯೀಸು, ಸಿಸ್ಟಮ್ಸು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದ್ರೂ ಕೂಡ ಬಿಸ್ನೆಸ್ ಆಗಲ್ಲ. ಸೊ ಇದು ಎಲ್ಲ ಬಂದು ಟ್ಯಾಲೆಂಟ್ ಮೇಲೆ ಹೋಗುತ್ತೆ, ಪ್ಲಸ್ ಅವ್ರಿಗೆ ನಡೆಸೋ ಒಂದು ಯೋಗದ ಮೇಲೆ ಹೋಗುತ್ತೆ. ಇದೆಲ್ಲ ನೀವು ಗಮನಿಸಬೇಕು. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಅದ್ಭುತಗಳಿದೆ. ಕರಿಯರ್ ರಿಲೇಟೆಡ್ ಪ್ರೋಗ್ರೆಸ್ ಇದೆ, ಫೈನಾನ್ಷಿಯಲ್ ಪ್ರೋಗ್ರೆಸ್ ಇದೆ. ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯ ಸಮಯ ಮಾತ್ರ ಅಲ್ಲ. ಇಷ್ಟು ವಿಚಾರಗಳು. ನಮಸ್ಕಾರ.